ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂತೆ ಏನು ಫಿಸಿಕ್ಸ್ ಮಾಡ್ತಾ ಇದೀವಿ. ಇವತ್ತು 4ನೇ ವಿಡಿಯೋ. ಇವತ್ತು ನಾನು ತುಂಬಾ ಜನ ಕಮೆಂಟ್ ಮಾಡಿದ್ರಿ ಸೌಂಡ್ ಮಾಡಿ ಸರ್ ಅಂತ ಹೇಳಿ. ಹಾಗಾಗಿ ಸೌಂಡ್ ಬಗ್ಗೆ ನಾನು ಇವತ್ತು ತಗೊಂಡಿದ್ದೀನಿ. ನೋಡಿ, ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲಾ ನಿಮಗೆ ವಿಡಿಯೋಸ್ಗಳು ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂತೆ ಪೇಪರ್ 2 ಅಂತ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ಫಿಸಿಕ್ಸ್, ಜಿಯೋಗ್ರಫಿ ಎಲ್ಲ ಕೂಡ ನಿಮಗೆ ವಿಡಿಯೋ ಸಿಗುತ್ತೆ. ಅಂಡ್ ಎಸ್, ಎಲೆಕ್ಟ್ರಿಕಲ್ ಮಾಡಬೇಕು. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಎಲೆಕ್ಟ್ರಿಸಿಟಿ, ಇದೆರಡು ನೆಕ್ಸ್ಟ್ ವಿಡಿಯೋಗಳಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು ಕಾನ್ಸೆಪ್ಟ್ಸ್. ಇದ್ರ ಮೇಲೆ ನಿಮ್ಮ ಕ್ವಶನ್ಸ್ಗಳು ಕೂಡ ಬರ್ತವೆ. ಇನ್ ಸೌಂಡ್ ಈ ಚಾಪ್ಟರ್ ಏನಿದೆ ಇವತ್ತೇನು ಮಾಡ್ತಾ ಇದೀವಿ, ಆಲ್ರೆಡಿ ನಾವು ಎಲೆಕ್ಟ್ರಾನಿಕ್ಸ್ ಮುಗಿಸಿದೀವಿ, ಮ್ಯಾಗ್ನೆಟಿಸಮ್ ಮುಗಿಸಿದೀವಿ, ಗ್ರಾವಿಟೇಷನ್ ಮುಗಿಸಿದೀವಿ. ಓಕೆ, ಇವತ್ತು ಸೌಂಡ್ ಮಾಡ್ತಾ ಇದೀವಿ. ಸೌಂಡು ನಿಮಗೆ ಅಪ್ಲಿಕೇಶನ್ಸ್, ಅದರ ಅನ್ವಯ ಪ್ರಶ್ನೆಗಳು ನಿಮಗೆ ಬರ್ತವೆ. ಎಸ್ಪೆಷಲಿ ಡಾಪ್ಲರ್ ಎಫೆಕ್ಟ್, ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸು ಬರ್ಬೋದು, ಒಂದಷ್ಟು ಫಾರ್ಮುಲಾ ರಿಲೇಟೆಡ್ ಕೇಳಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ. ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡಿ. ಇವೆಲ್ಲ ಕೂಡ ಕವರ್ ಮಾಡ್ತಾ ಇದ್ವಿ ಸೌಂಡ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗೆ ನಮ್ಮ ಪ್ರೀವಿಯಸ್ ಎಲ್ಲ ಪ್ಲೇ ಲಿಸ್ಟ್ ಲಿಂಕ್ ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಫಾಲೋ ಮಾಡ್ಕೋಬಹುದು. ಸೊ ಬನ್ನಿ, ಹಾಗೆ ನಾನು ತಡ ಮಾಡಲ್ಲ, ಡೈರೆಕ್ಟ್ ಆಗಿ ಬರ್ತೀನಿ. ಸೊ ಶಬ್ದ, ಓಕೆ, ಈ ಒಂದು ವೆರಿ ಇಂಪಾರ್ಟೆಂಟ್ ಸೌಂಡ್ ಅಂತಕ್ಕಂಥದ್ದು. 1 ಸೆಕೆಂಡ್ ಸ್ನೇಹಿತರೆ. ಈ ಶಬ್ದ ಅಂತಕ್ಕಂಥದ್ದು 1 ಸೆಕೆಂಡ್, ಸ್ಟಾರ್ಟಿಂಗ್ಗೆ ಟ್ರಬಲ್ ಕೊಡ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್. ಶಬ್ದ ಅಂತಕ್ಕಂಥದ್ದು ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇನ್ನು ಶಬ್ದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸೌಂಡ್ ಅಂದ್ರೆ ಏನು, ಹೆಂಗಾಗುತ್ತೆ. ಈಗ ನಾನು ಮಾತಾಡ್ತಾ ಇದೀನಿ, ಸೌಂಡ್ ಅಂದ್ರೆ ಈಗ ನಾವು ಮಾತಾಡ್ದೇನೆ ಸೌಂಡ್ ಹೆಂಗ್ ಕೇಳಿಸುತ್ತೆ. ಯಾವ್ದಾದ್ರು ಈಗ ಮೋಟರ್ ತಿರುಗ್ತಿರೋ ಸೌಂಡ್ ಕೇಳುತ್ತೆ ನಿಮಗೆ. ವೈಬ್ರೇಷನ್ಸ್ ಅಂದ್ರೆ ಸೌಂಡ್ ವೇವ್ಸ್ ಕೇಳಬಹುದು. ಇವೆಲ್ಲ ಮೆಕ್ಯಾನಿಕಲ್ ಲಾಂಗಿಟ್ಯೂಡಿನಲ್ ವೇವ್ಸ್. ಇದು ಏನು ಸರ್, ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ. ವೆರಿ ಇಂಪಾರ್ಟೆಂಟ್ ಇದು. ಶಬ್ದದ ಅಲೆಗಳಿದೆಯಲ್ಲ, ವೆರಿ ಇಂಪಾರ್ಟೆಂಟ್ ಇದು. ಲಾಂಗಿಟ್ಯೂಡಿನಲ್ ವೇವ್ಸ್. ಅಂಡ್ ಇದು ಮೀಡಿಯಂ ಬೇಕು. ಅಂದ್ರೆ ಯಾವ್ದಾದ್ರೂ ಒಂದು ವಸ್ತುಗಳು ಇರಬೇಕು, ಅದಕ್ಕೆ ಅದು ಹೋಗ್ಬೇಕು. ಅಂದ್ರೆ ಇಲ್ಲಿ ನೋಡಿ, ಶಬ್ದವು ಘನ, ದ್ರವ, ಅನಿಲ ಮುಖಾಂತರ ಹಾದು ಬರ್ತದೆ, ಕಂಪನದಿಂದ ಉಂಟಾಗುತ್ತೆ. ಈಗ ಯಾವ್ದಾದ್ರು ಒಂದು ಸ್ಟೀಲ್ ಫೋಕ್ ಏನೋ ಒಂದು ಇಟ್ಕೊಂಡು ನಾವು ಯಾವ್ದಕ್ಕಾದ್ರು ಬೆಲ್ ಬಾರಿಸಿದ್ರೆ ಅದು ಡ್ರಿನ್ ಅಂತೆ. ಓಕೆ, ಸೊ ಇದು ಆ ವೇವ್ಸ್ ಇದೆಯಲ್ಲ, ಅದು ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಓಕೆ, ಸೊ ವೆರಿ ಇಂಪಾರ್ಟೆಂಟು. ಇನ್ನು ಸೌಂಡ್ ವೇವ್ ಸೆಕೆಂಡ್ಸ್ಗೆ ಎಷ್ಟು ಕಂಪನಗಳು, ಆ ಥರ ಈಗ ಒಂದೊಂದು ಕಂಪನ ಬರುತ್ತಲ್ಲ, ಹಿಂಗೆ ಒಂದೊಂದು ಕಂಪನ, ಎಷ್ಟು ಸೆಕೆಂಡ್ಗೆ ಈ ಕಂಪನಗಳು ಜನರೇಟ್ ಆಗುತ್ತಲ್ಲ, ಈ ಕಂಪನಗಳು ಜನರೇಟ್ ಆಗುತ್ತಲ್ಲ, ಇದು 20,000 to 20,000 ಹರ್ಟ್ಸ್ ತನಕನೂ ಇದೆ. ಒಂದೊಂದು ಈಗ ಮಾನವ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ, ನಾವು ಕೇಳ್ತಕ್ಕಂಥದ್ದು ಆಡಿಬಲ್ ವೇವ್ಸ್ ಅಂತ ಕರಿತೀವಿ, ಶ್ರವಣಾತೀತ ಅಂತ ಕರಿತೀವಿ. 20,000 to 20,000 ಹರ್ಟ್ಸ್. ಒಂದೊಂದ್ಸಲ ನಿಮ್ಗೆ 20 to 20K ಹರ್ಟ್ಸ್ ಅಂತ ಕೂಡ ಕೊಟ್ಟಿರ್ತಾರೆ, ಕಿಲೋ ಹರ್ಟ್ಸ್ ಅಂತ. ಇನ್ಫ್ರಾಸಾನಿಕ್ 3 ತರ ನಾವು ನೋಡ್ತೀವಿ ಈ ಒಂದು ಸೌಂಡ್ ಅಲ್ಲಿ. ಅಲ್ಟ್ರಾಸಾನಿಕ್ ಅಂತ, ಮತ್ತೆ ಇದರಲ್ಲಿ ಇನ್ನು ಡಿಫ್ರೆಂಟ್ ಬರ್ತದೆ. ನಾನು ಎಕ್ಸಾಂಪಲ್ ಕೊಡ್ತೀನಿ. ಈ ಒಂದು ಇನ್ಫ್ರಾಸೋನಿಕ್, ಅಲ್ಟ್ರಾಸೋನಿಕ್ ಹೋಗೋಕ್ಕಿಂತ ಮುಂಚೆ ಸೌಂಡ್ ಮಾಲಿನ್ಯವನ್ನ ತೆಗಿಬೇಕು, ಅದು ಎಕೋಗಳು ತೆಗಿಬೇಕು ಅಂತಂದಾಗ ಅಕಾಸ್ಟಿಕ್ಸ್ ನ ಯೂಸ್ ಮಾಡ್ತೀವಿ. ಇದು ಕೂಡ ಗೊತ್ತಿರಬೇಕು. ಶಬ್ದ ಉತ್ಪಾದನೆ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಅಕಾಸ್ಟಿಕ್ಸ್ ಅಂತ ಕರಿತೀವಿ. ಒಂದ್ಸಲ ಅಕಾಸ್ಟಿಕ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ನಮ್ಗೆ ಕ್ಲಿಯರ್ ಸೌಂಡ್ ಬರಬೇಕು. ಈಗ ನೀವು ಫಿಲಂ ಥಿಯೇಟರ್ ನೋಡಿರ್ತೀರಾ, ಅಥವಾ ಯೂಟ್ಯೂಬ್ ಗಳಲ್ಲಿ ತುಂಬಾ ಜನ ಈ ಡೈಲಿ ವ್ಲಾಗ್ಸ್ ಮಾಡ್ತಾರೆ ನೋಡಿ, ಟೆಕ್ನಿಕಲ್ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಮಾಡೋರು. ಈ ತರ ಅವ್ರ ಸುತ್ತ ಹಿಂದ್ಗಡೆ ಒಂದು ಪ್ಯಾನಲ್ ಗಳನ್ನ ಹಾಕೊಂಡಿರ್ತಾರೆ. ಈ ತರ ಪ್ಯಾನಲ್ಗಳಿರುತ್ತೆ ಅಲ್ವಾ, ಹಿಂಗ ಅಡ್ಡ ಇರುತ್ತೆ, ಹಿಂಗ ಉದ್ದ ಇರುತ್ತೆ, ಪ್ಯಾನಲ್ಸ್ ಗಳಿರ್ತವೆ. ಇದೆಲ್ಲ ಏನು ಅಂದ್ರೆ ಅವ್ರಿಗೆ ಎಕೋ ಹೊಡಿಬಾರ್ದು, ಕ್ಲಿಯರ್ ಸೌಂಡ್ ಬರಲಿ ಅಂತ ಹೇಳಿ ಮಾಡ್ತಕ್ಕಂಥದ್ದು. ಇನ್ನು ಈ ಮಾನವ ಇದಾನಲ್ಲ, 20 ಅಲ್ಲ, ಒಂದ್ಸಲ 15 ಹರ್ಟ್ಸ್ಗೂ ಕೂಡ ಕೇಳಿಸ್ಕೋಬಹುದು. ಅದನ್ನ ಪಿಸು ಮಾತು ಅಂತ ಕರಿತೀವಿ. ನೋಡಿ, ಒಂದ್ಸಲ ಕೇಳಬಹುದು ಪಿಸು ಮಾತು 15 to 20 ಡೆಸಿಬಲ್ಗಳಿರ್ತವೆ. ಸಾಮಾನ್ಯ ಮಾತು 50 to 60 ಡೆಸಿಬಲ್ ಇರ್ತವೆ. ವಿಮಾನ ಶಬ್ದ 100 ಡೆಸಿಬಲ್ ಇರ್ತವೆ. ಇವೆಲ್ಲ ಕೇಳ್ತಾನೆ. ಗುಡುಗು ಎಷ್ಟು ಡೆಸಿಬಲ್ ಇರಬಹುದು, 100 to 120. ನೋಡಿ, ಒಂದ್ಸಲ ಎಕ್ಸಾಮ್ ಅಲ್ಲಿ ಇದು ಹೆಚ್ಚು ಕಮ್ಮಿ ಆಗುತ್ತೆ, 10 to 15 ಡೆಸಿಬಲ್ಸ್ ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಅದು ಕೂಡ ಗೊತ್ತಿರಬೇಕು. ಫೈನ್ ಸರ್. ಇನ್ನು ಹ್ಯೂಮನ್ ಇಯರ್ ಹೆಂಗೆ, ನಾವು ಫಾರ್ ಎಕ್ಸಾಂಪಲ್ ಔಟರ್ ಇಯರ್ ಅಂತ ಕರಿತೀವಿ. ಹೊರಕಿವಿ, ಮಧ್ಯ ಕಿವಿ, ಇನ್ನರ್ ಕಿವಿ. ಇನ್ನರ್ ಅಂದ್ರೆ ಒಳಕಿವಿ. ಒಳಕಿವಿಯಲ್ಲಿ ಆಡಿಟರಿ ನರ್ವ್ಸ್ ಇರುತ್ತೆ, ಡ್ರಮ್ ಜೊತೆ ಕನೆಕ್ಟ್ ಆಗಿರುತ್ತೆ. ಇದು ನಿಮ್ಮ ಮೆದುಳಿಗೆ, ಓಕೆ, ಬ್ರೈನ್ಗೆ ಕನೆಕ್ಟ್ ಆಗುತ್ತೆ. ಹೊರಕಿವಿನ ಪಿನ್ನ ಅಂತ ಕರಿತೀವಿ. ಓಕೆ, ಇದೆಲ್ಲ ತುಂಬಾ ಸೈನ್ಸ್ಗೆ ಹೋಗೋದು ಬೇಕಾಗಿಲ್ಲ ನಾನು, ಬಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ.
ಫೈನ್ ಸರ್. ಇನ್ನು ಸೌಂಡ್ ವೇವ್ಸ್ ನ ನಿಮ್ಗೆ ಇಟ್ ಇಸ್ ಅ ಲಾಂಗಿಟ್ಯೂಡಿನಲ್ ವೇವ್ಸ್, ಮತ್ತೆ ಇಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಫರ್ ವೇವ್ಸ್ಗೂ ಲಾಂಗಿಟ್ಯೂಡಿನಲ್ ವೇವ್ಸ್ಗೂ ನಿಮಗೆ ಏನೋ ಗೊತ್ತಿರಬೇಕು. ಕನ್ನಡದಲ್ಲಿ ಏನಂತ ಕರೀತಾರೆ ಹೇಳಿ ನೋಡೋಣ. ನೋಡಿ, ತುಂಬಾ ಜನ ಇಂಗ್ಲಿಷ್ ಬೇಕು ಅಂತ ಹಾಗಾಗಿ ಮಧ್ಯ ಇಂಗ್ಲಿಷ್ ತಗೊಂಡಿದ್ದೀನಿ. ಎಲ್ಲಿ ಇಂಗ್ಲಿಷ್ ಬೇಕಲ್ಲ ಇಂಗ್ಲಿಷ್ ತಗೋತೀನಿ ಸ್ನೇಹಿತರೆ. ಅಂಡ್ ತುಂಬಾ ಪ್ಯೂರ್ ಕನ್ನಡನೂ ಬೇಕಾಗಲ್ಲ, ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಕೇಳ್ಬೋದು ನಿಮ್ಗೆ ಅಡ್ಡ ಅಲೆಗಳು ಅಥವಾ ಲಂಬ ಅಲೆಗಳು ಅಂತೆಲ್ಲ ನಿಮ್ಗೆ ಹಾಕ್ಬೋದು. ಅದಕ್ಕಿಂತ ಒಂದೊಂದ್ಸಲ ಇಂಗ್ಲಿಷ್ ಕನ್ನಡದಲ್ಲೇ ನಿಮ್ಗೆ ಸೌಂಡ್ ವೇವ್ಸ್ ನ ಲಾಂಗಿಟ್ಯೂಡಿನಲ್ ವೇವ್ಸ್ ಅಂತ ಕೂಡ ಕನ್ನಡದಲ್ಲಿ ಟೈಪ್ ಮಾಡಿಬಿಟ್ಟಿರ್ತಾನೆ. ಸೊ ಹಂಗಾಗಿ ನೀವು ಇಂಗ್ಲಿಷ್ ಪದಗಳು ಕೂಡ ಗೊತ್ತಿರಬೇಕು. ಮಧ್ಯ ಮಧ್ಯೆ ಎಲ್ಲಿ ಬೇಕಲ್ಲಿ ಇಂಗ್ಲಿಷ್ ಯೂಸ್ ಮಾಡ್ತೀನಿ. ಓಕೆ, ಸೌಂಡ್ ವೇವ್ಸ್ ಆರ್ ಮೆಕ್ಯಾನಿಕಲ್ ವೇವ್ಸ್, ಅದು ಒಂದು ಮೀಡಿಯಂ ಬೇಕು. ದೇ ಆರ್ ಲಾಂಗಿಟ್ಯೂಡಿನಲ್ ವೇವ್ಸ್ ಗೊತ್ತಿರಬೇಕು. ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಮಾಡಿ, ನಿಮ್ಗೆ ಅದು ಹೋಮ್ವರ್ಕ್ ಅಂತ ತಿಳ್ಕೊಳ್ಳಿ. ಈಗ ಅದನ್ನ ನಿಮ್ಗೆ ಹೇಳಿದೆ ವೈಬ್ರೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮೊಬೈಲ್ ವೈಬ್ರೇಷನ್ ಆಗುತ್ತಲ್ಲ, ಒಂದು ಆಬ್ಜೆಕ್ಟ್ ರಿಂಗ್ ಆದಾಗ ಫೋನು, ದಟ್ ಈಸ್ ವೈಬ್ರೇಷನ್. ದಟ್ ವೈಬ್ರೇಷನ್ ಇರಬೇಕು, ಅವಾಗ ಸೌಂಡ್ ಉತ್ಪತ್ತಿ ಆಗಕ್ಕೆ ಸಾಧ್ಯ ಆಗುತ್ತೆ. ಮೀಡಿಯಂ ಅಗೇನ್ ಇದು ಏರ್, ವಾಟರ್ ಮತ್ತೆ ಲಿಕ್ವಿಡ್ ಯಾವ್ದು ಮುಖಾಂತರ ಬೇಕಾದ್ರೆ ಘನ, ಸಾಲಿಡ್, ಲಿಕ್ವಿಡ್ ಎಲ್ಲಾದ್ರೂ ಕೂಡ ಹೋಗುತ್ತೆ. ಇದರ ನೋಡಿ ಲಾಂಗಿಟ್ಯೂಡಿನಲ್ ವೇವ್ಸ್. ಈಗ ಫಾರ್ ಎಕ್ಸಾಂಪಲ್ ನೀವು ಕಣ್ಣಿಗೂ ಕೂಡ ಲೈಟ್ ಚಾಪ್ಟರ್ ನಿಮ್ಗೆ ಗೊತ್ತಾಗುತ್ತೆ. ಲೈಟ್ ಬರುತ್ತಲ್ಲ, ನೀವು ರಿಫ್ಲೆಕ್ಷನ್ ಲೈಟ್ ಚಾಪ್ಟರ್ ಓದೋಣ. ಇಲ್ಲಿ ಲೈಟ್ ಕಣ್ಣನ್ನೇ ನೀವು ನೋಡ್ತೀರಾ, ಲೈಟ್ಸ್ ಕಣ್ಣಲ್ಲಿ ನಿಮಗೆ ಆ ಬಿಂಬ ಆಗ್ಬೇಕಲ್ಲ, ದಟ್ ಈಸ್ ಟ್ರಾನ್ಸ್ಫರ್ ವೇವ್ಸ್ ಅಂತ ಕರಿತೀವಿ. ಲೈಟ್ ಕಣ್ಣಿಂದ ನೋಡಿದ್ರೆ ಯಾವ ವೇವ್ ಅಲ್ಲಿ ಬರುತ್ತೆ, ಅದು ಟ್ರಾನ್ಸ್ಫರ್ ವೇವ್ಸ್. ಲಾಂಗಿಟ್ಯೂಡಿನಲ್ಸ್ ಕಿವಿ ಕೇಳಿಸೋದು ನಮಗೆ ಲಾಂಗಿಟ್ಯೂಡಿನಲ್ ವೇವ್ಸ್. ನೋಡಿ ಇವೆಲ್ಲ ಈ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ಪ್ರೆಷರ್ ವೇವ್ಸ್ ಅಂತಾನು ಕೂಡ ಇರ್ತೀವಿ. ಪ್ರೆಷರ್ ವೇವ್ಸ್ ಅಂತಂದ್ರೇನು, ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೌಂಡ್ ನ ಪ್ರೆಷರ್ ವೇವ್ಸ್ ಅಂತ ಕೂಡ ಕರಿತೀವಿ. ವಾಟ್ ಈಸ್ ಪ್ರೆಷರ್ ವೇವ್ಸ್? ಆಲ್ಟರ್ನೇಟಿವ್ ರೀಜನ್ ಕಂಪ್ರೆಷನ್, ಹೈ ಅಂಡ್ ರೇರ್ ಫ್ರಾಕ್ಷನ್. ಲೋ ಪ್ರೆಷರ್ ಇರುತ್ತೆ, ರೇರ್ ಫ್ರಾಕ್ಷನ್ ಅಂದ್ರೆ ಹೈ ಪ್ರೆಷರ್ ಇದೆಯಾ, ದಿಸ್ ಇಸ್ ಕಂಪ್ರೆಷನ್ ಅಂತ ಕರಿತೀವಿ. ನೋಡಿ ಲೋ ಇಲ್ಲೇನು ಇಲ್ವಾ, ಅಂದ್ರೆ ಈ ರೀತಿ ಹೈ ಇದ್ದಾಗ ಲೋ ಇದ್ದಾಗ ನಾವೆಂತ ಕರಿತೀವಿ, ರೇರ್ ಫ್ರಾಕ್ಷನ್ ಕಂಪ್ರೆಷನ್ ಅಂತ ಕರಿತೀವಿ. ಹಂಗಾಗಿ ಇದನ್ನ ಪ್ರೆಷರ್ ವೇವ್ಸ್ ಅಂತ ಕೂಡ ಕರಿತೀವಿ ಸೌಂಡ್ ನ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಬರುತ್ತೆ. ಇನ್ನು ಸೌಂಡ್ ಫ್ರೀಕ್ವೆನ್ಸಿ, ಆಂಪ್ಲಿಟ್ಯೂಡ್. ವಾಟ್ ಈಸ್ ಫ್ರೀಕ್ವೆನ್ಸಿ? ಫಾರ್ಮುಲಾಗಳು ಕೇಳಬಹುದು ನಿಮ್ಗೆ. ವಾಟ್ ಈಸ್ ಆಂಪ್ಲಿಟ್ಯೂಡ್, ವಾಟ್ ಈಸ್ ವೇವ್ ಲೆಂತ್. ನೋಡಿ ಪಿಚ್ ಯಾವಾಗ ನೋಡಿ ಲೌಡ್ನೆಸ್ ದಿಸ್ ಇಸ್ ವೆರಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೋಡಿ ಫ್ರೀಕ್ವೆನ್ಸಿ ಅಂದ್ರೇನು, ಈಗ ನಾನು ಇಲ್ಲೊಂದು ಬರೀತೀನಿ ನೋಡಿ. ಈಗ ಹಿಂಗೆ ಸೌಂಡ್ ಹಿಂಗೆ ಟ್ರಾವೆಲ್ ಆಗ್ತಾ ಇದೆ ಅಂತ ಅನ್ಕೋಣ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಎಂಡ್, ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಏನು 0 ಇಂದ ಸ್ಟಾರ್ಟ್ ಆಗಿತ್ತು, ಮೇಲ್ಗಡೆ ಬಂತು ಒಂದು ಮ್ಯಾಕ್ಸಿಮಮ್ ಪಾಯಿಂಟ್, ಪುನಃ 0 ಬಂತು, ಪುನಃ ವಾಪಸ್ ಈ ಒಂದು ಸೈಕಲ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಫ್ರೀಕ್ವೆನ್ಸಿ ಅಂತ. ವೆನ್ ಇಟ್ ಈಸ್ ಹೈ ಫ್ರೀಕ್ವೆನ್ಸಿ, ಹೈ ಪಿಚ್ ಇರುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಅದರ ಪಿಚ್ ಆಫ್ ಸೌಂಡ್, ಅದರ ಲೌಡ್ನೆಸ್, ಸೌಂಡ್ ಪಿಚ್ ಇದೆಯಲ್ಲ, ದಟ್ ಈಸ್ ಹೈ ಇರುತ್ತೆ. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಹೈ ಫ್ರೀಕ್ವೆನ್ಸಿ, ಹೈ ಪಿಚ್ ಸೌಂಡ್. ಫ್ರೀಕ್ವೆನ್ಸಿ ಅನ್ನೋದು ನಂಬರ್ ಆಫ್ ವೇವ್ ಸೈಕಲ್ ಪಾಸಿಂಗ್ ಎ ಪಾಯಿಂಟ್ ಇನ್ 1 ಸೆಕೆಂಡ್ ಅಲ್ಲಿ. ಇದನ್ನ ನಾವು ಪಿಚ್ ಅಂತ ಕೂಡ ಕರಿತೀವಿ. ಹೈ ಫ್ರೀಕ್ವೆನ್ಸಿ ಇದ್ರೆ ಹೈ ಪಿಚ್ ಅಂತ, ಲೋ ಫ್ರೀಕ್ವೆನ್ಸಿ ಇದ್ರೆ ಲೋ ಪಿಚ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದರ ಒಂದು ಫ್ರೀಕ್ವೆನ್ಸಿ ನೋಡಿ 1 ಹರ್ಟ್ಸ್, ಇಲ್ಲಿಗೆ ಹೋಗಿ ಇದ್ರ ಹೈಟ್ ಕಮ್ಮಿ ಇದೆ ನೋಡಿ, ಇಲ್ಲಿಗೆ ಈ ಟೈಮಲ್ಲಿ ಒಂದು ಗಿವನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು 1 ಹರ್ಟ್ಸ್ ಇದೆ, ಆದ್ರೆ ಇಲ್ಲಿ ಫ್ರೀಕ್ವೆನ್ಸಿ 3 ಹರ್ಟ್ಸ್ ಇದೆ. ಇದೇ ಟೈಮ್ಗೆ ಈ ಟೈಮ್ ಇಲ್ಲಿಗೆ ಬರಕ್ಕೆ 1 ಸೆಕೆಂಡ್ ತಗೊಂಡು ಇಲ್ಲಿಗೆ ಬರಕ್ಕೆ 1 ಸೆಕೆಂಡ್ ತಗೊಂಡಿದೆ ಅಂತ ಅನ್ಕೋಣ. ಬಟ್ ಇಲ್ಲಿ ಏನಾಗಿದೆ, ಸಲ ಅದು ವೇರಿಯೇಷನ್ ಆಗಿದೆ, 1, 2, 3 ಅಂದ್ರೆ 3 ಹರ್ಟ್ಸ್ ಅಂತ 3 ಹರ್ಟ್ಸ್ ಇದೆ. ಇಲ್ಲಿ ಇದೇ ಟೈಮ್ಗೆ ಇಷ್ಟು ದೂರ ಬರಕ್ಕೆ 1 ಹರ್ಟ್ಸ್ ಮಾತ್ರ ತಗೊಂಡಿದೆ, ಅದಕ್ಕೆ ಲೋ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅರ್ಥ ಆಗಿಲ್ಲ? ದಟ್ ಸೈಕಲ್ ಇಸ್ ವೆರಿ ಇಂಪಾರ್ಟೆಂಟ್, ವೇವ್ ಸೈಕಲ್ ಅಂತ ಕರಿತೀವಿ. ಈಗ ಲೌಡ್ನೆಸ್ ಹೆಂಗ್ ನಾವು ಜಾಸ್ತಿ ಕೇಳ್ತೀವಿ. ಈಗ ನಾನು ಜಾಸ್ತಿ ಕೇಳ್ತಾರೆ, ನಾನು ಸೌಂಡ್ ಕಮ್ಮಿ ಮಾಡ್ತೀನಿ, ಕಮ್ಮಿ. ಇದು ಹೆಂಗ್ ಗೊತ್ತಾಗುತ್ತೆ? ದಟ್ ಈಸ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಆಂಪ್ಲಿಟ್ಯೂಡ್ ಅಂತಂದ್ರೆ ಏನು ಸ್ನೇಹಿತರೆ? ದ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ಸ್ ಆಫ್ ದ ಪಾರ್ಟಿಕಲ್ ಫ್ರಮ್ ದರ್ ಈಕ್ವಿಲಿಬ್ರಿಯಂ ಪೊಸಿಷನ್. ಅಂದ್ರೆ ನಾವು ಮಾತಾಡಬೇಕಾದ್ರೆ ಡಿಸ್ಪ್ಲೇಸ್ಮೆಂಟ್ ಪಾರ್ಟಿಕಲ್ಸ್ ಇಂದ ಸೌಂಡ್ಗಳು ಡಿಸ್ಟ್ರಾಕ್ಟ್ ಆಗುತ್ತಲ್ಲ, ನಾವು ಜೋರಾಗಿ ಮಾತಾಡೋದು ಪಾರ್ಟಿಕಲ್ಸ್ ಅದು ಜೋರಾಗಿ ಬರುತ್ತಲ್ಲ, ದಟ್ ಈಸ್ ಆಂಪ್ಲಿಟ್ಯೂಡ್. ಅಂದ್ರೆ ದಿಸ್ ಈಸ್ ಟೈಮ್ಗೂ ಪ್ರೆಷರ್ಗೂ ನೋಡಿದ್ರೆ ಈ ಒಂದು ಹೈಟ್ ಇದೆಯಲ್ಲ, ದಿಸ್ ಇಸ್ ಆಂಪ್ಲಿಟ್ಯೂಡ್, ಹೈ ಅಂತ ಕರಿತೀವಿ. ಹೈಯರ್ ಆಂಪ್ಲಿಟ್ಯೂಡ್, ಲೌಡರ್ ಸೌಂಡ್, ಜಾಸ್ತಿ ಸೌಂಡ್ ಅಂತ. ಈ ಒಂದು ಸೈಕಲ್ ಅಲ್ಲಿ ಈ ಲೆಂತ್ ಕಮ್ಮಿ ಇರುತ್ತಲ್ಲ, ಆ ವೇವ್ ಆಫ್ ವೇವ್ ಆ ಒಂದು ಇದು ಕಮ್ಮಿ ಇದ್ರೆ ಅದನ್ನ ಲೋವರ್ ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಓಕೆ, ಇನ್ನು ಫ್ರೀಕ್ವೆನ್ಸಿನ ನಾವು ಇಟ್ ಈಸ್ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು 1/t ಅಂತ ಕರಿತೀವಿ. ಓಕೆ, ಟೈಮ್ ನ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಫ್ರೀಕ್ವೆನ್ಸಿ. ಅಂಡ್ ಆಲ್ಸೋ ಇಲ್ಲಿ ವೆರಿ ಇಂಪಾರ್ಟೆಂಟ್ ವೇವ್ ಲೆಂತ್ ಕೇಳ್ತಾನೆ ಒಂದ್ಸಲ. ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಪಾಯಿಂಟ್ಸ್ ಆಫ್ ದ ಸೇಮ್ ಫೇಸ್, ಅದನ್ನ ವೇವ್ ಲೆಂತ್ ಅಂತ ಕರಿತೀವಿ. ಅಂದ್ರೆ 2 ಕಾನ್ಸಿಕ್ಯೂಟಿವ್ ಪ್ಲೇಸ್ ಅಂದ್ರೇನು? ಈಗ ಫಾರ್ ಎಕ್ಸಾಂಪಲ್ ಇದು ಹಿಂಗಿದೆ ಅಲ್ಲ ಸರ್, ಹಿಂಗಿದೆ, ಇದು ಒಂದು ಕಂಪ್ಲೀಟ್ ಸೈಕಲ್. ಬಟ್ ಹಂಗಲ್ಲ, ಈ ಟಾಪ್ ಇಂದ ಈ ಟಾಪ್ ಅಥವಾ ಈ ಕೆಳಗಡೆಯಿಂದ ಈ ಕೆಳಗಡೆ, ದಟ್ ಈಸ್ ಕಾಲ್ಡ್ ವೇವ್ ಲೆಂತ್. ಓಕೆ, ಅಂದ್ರೆ ವೇವ್ ಲೆಂತ್ ನಾವು ಈ ಒಂದು ಲ್ಯಾಂಬ್ಡಾ ಅಂತ ಈ ಒಂದು ಇದರಲ್ಲಿ ನಾವು ಸಿಂಬಲ್ ಅಲ್ಲಿ ಕರಿತೀವಿ. ಅದನ್ನ ವೆಲಾಸಿಟಿ ಬೈ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸುಮ್ಮನೆ ಇಟ್ಕೊಳ್ಳಿ ಫಾರ್ಮುಲಾ, ನಾಟ್ ನೆಸಸರಿ. ಸ್ಪೀಡ್ ಆಫ್ ದ ಸೌಂಡ್ ಕಂಡು ಹಿಡಿಬೇಕಂದ್ರೆ
ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಎ ಗಿವನ್ ಟೈಮ್ ಅಂತ ಕರಿತೀವಿ. ಎಷ್ಟು ದೂರ ಅದು ಸೌಂಡ್ ಹೋಯ್ತು ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅಂತ. ಅದಕ್ಕೆ ಸಿ ಇಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ಕರಿತೀವಿ. ಅದನ್ನ ಇಲ್ಲಿ ಕನ್ನಡದಲ್ಲಿ ತೋರಿಸ್ತೇನೆ ತುಂಬಾ ಜನಕ್ಕೆ. ಯಾವ ಫಾರ್ಮುಲಾಗಳು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಸಿ ಅಂತ ಇಟ್ಕೋಬಹುದು, ಡಿ ಅಂತ ನೋಡಿ. ಇಲ್ಲಿ ನಾ ಏನ್ ತಗೊಂಡಿದ್ದೀನಿ, ವಿ ಇಸ್ ಈಕ್ವಲ್ ಟು ಎನ್ ಎಸ್ ಅಂತ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಈಕ್ವಲ್ ಟು ವಿ ಬೈ ಎಸ್ ಅಂತ ಹಾಕ್ಬೋದು, ಅಥವಾ ಎಸ್ ಇಸ್ ಈಕ್ವಲ್ ಟು ವಿ ಸ್ಪೀಡ್ ಆಫ್ ದ ವಿ ಬೈ ಎನ್ ಅಂತ. ಎನ್ ಅಂದ್ರೆ ಕಂಪನಾಂಕ, ಕಂಪನದ ವೇಗ. ಓಕೆ, ವೆಲಾಸಿಟಿ ಇನ್ ಎ ಗಿವನ್ ಟೈಮ್ ಅಂತ. ಓಕೆ, ಸೊ ಇವು ಗೊತ್ತಿರಬೇಕು. ಇನ್ನು ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಗಾಳಿಯಲ್ಲಿನ, ಇಲ್ಲಿ ಕನ್ನಡದಲ್ಲಿ ಇದೆ ನೋಡಿ, ಸಾಂದ್ರೀಕರಣ, ವಿರಳೀಕರಣ ಅಂದ್ರೆ ನಾನು ನಿಮ್ಗೆ ಇಲ್ಲಿ ಹೇಳಿದ ರೇರ್ ಫ್ರಾಕ್ಷನ್ ಅಂಡ್ ಕಂಪ್ರೆಷನ್, ಅವೆಲ್ಲ ಕನ್ನಡದಲ್ಲೂ ಕೂಡ ಇಲ್ಲಿದೆ, ನೋಡ್ಕೋಬಹುದು. ಅದಕ್ಕೆ ಹೇಳೋದು, ಕನ್ನಡದಲ್ಲಿ ಎಷ್ಟೊಂದು ಈ ತರ ಪದಗಳು ಎಕ್ಸಾಮ್ ಅಲ್ಲಿ ಒಂದೊಂದ್ಸಲ ಬರ್ಬೋದು, ಬರ್ದೇನೆ ಇರ್ಬೋದು. ಹಾಗಾಗಿ ಇಂಗ್ಲಿಷ್ ಅಲ್ಲಿ ತಿಳ್ಕೊಳ್ಳಿ. ಅದಕ್ಕೆ ಎಲ್ಲಿ ಬೇಕಲ್ಲಿ ಇಂಗ್ಲಿಷ್ ಕೊಟ್ಟಿರ್ತೇನೆ ಸ್ನೇಹಿತರೆ. ಇನ್ನು ಗಾಳಿಯಲ್ಲಿ ನಾನು ಅಗೇನ್ ಇದು ಶಬ್ದದ ವೇಗ ಎಷ್ಟಿರುತ್ತೆ ಪರ್ ಸೆಕೆಂಡ್ ಅಂದಾಗ 332. ಒಂದೊಂದ್ಸಲ ಇದು ವೇರಿಯೇಷನ್ ನೋಡಿ, 343, ಒಂದೊಂದ್ ಕಡೆ ಒಂದೊಂದ್ ತರ ಇರುತ್ತೆ. 1 or 2 or 3 ಒಂದು ಸೆಕೆಂಡ್ಸ್ ಅಂದ್ರೆ ಮೀಟರ್ಸ್ ಡಿಫ್ರೆನ್ಸ್ ಇರ್ಬೋದು. ಅದೇನೋ ಅಷ್ಟು ವ್ಯತ್ಯಾಸ ಇಲ್ಲ. ಶಬ್ದ ನೀರಿನಲ್ಲಿ ಎಷ್ಟಿರುತ್ತೆ, 1400 ರೌಂಡ್ ಮಾರ್ಕ್ ಮಾಡೋದು, 1181 ನೋಡಿ. 1 or 2 ಅಲ್ಲಿ ಇಲ್ಲಿ ವೇರಿಯೇಷನ್ಸ್ ಇರುತ್ತೆ ಆಪ್ಷನ್ಸ್ ಅಲ್ಲೂ ಕೂಡ. ಹಾಗಾಗಿ ನೋಡ್ಕೊಳ್ಳಿ ಒಂದ್ಸಲ. ಹಾಗೆ ಈ ಕಾಪರ್ ಅಲ್ಲಿ, ಹೈಡ್ರೋಜನ್ ಅಲ್ಲಿ, ಗ್ಲಾಸ್ ಅಲ್ಲಿ ಎಷ್ಟು ವೇರಿಯೇಷನ್ ಇರುತ್ತೆ ಅನ್ನೋದು ಕೂಡ ನೋಡ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಈ ತರ ಡೈರೆಕ್ಟ್ ಕ್ವಶನ್, ಸ್ಟ್ಯಾಟಿಕ್ ಕ್ವಶನ್ ಡೈರೆಕ್ಟ್ ಕೇಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಶಬ್ದಗಳನ್ನ ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದೆ, 3 ರೀತಿ ಮಾಡ್ಬೋದು. ಒಂದು ಆಡಿಬಲ್ ವೇವ್, ಇನ್ಫ್ರಾಸಾನಿಕ್, ಅಲ್ಟ್ರಾಸಾನಿಕ್ ಅಂತ. ಆಡಿಬಲ್ ಅಂದ್ರೆ ಕೇಳಿಸ್ತಕ್ಕಂಥದ್ದು. ಶಬ್ದ ಗ್ರಹಿಕೆ ನಾವೇನ್ ಮಾಡ್ಕೋತೀವಿ, ನಾವು ಮನುಷ್ಯರು ಏನ್ ಮಾಡ್ತೀವಿ, ಆಡಿಬಲ್ ಡೆಸಿಬಲ್ ಎಲ್ಲ ನೋಡೋದಾದ್ರೆ ಅಳಿವ ಶಬ್ದ ಅಂತ ಏನ್ ಕರಿತೀವಿ. 20,000 to 20,000 ಹರ್ಟ್ಸ್ ನಮಗೆ ಶಬ್ದದ ಆವೃತ್ತಿಗಳನ್ನ ಇರುತ್ತೆ. ಆದ್ರೆ ಮಾನವ ಎಷ್ಟು ಡೆಸಿಬಲ್ ಕೇಳ್ತಾನೆ, 20. ನಾನು ಇದೆಲ್ಲ ಆಲ್ರೆಡಿ ಕೊಟ್ಟಿದ್ದೀನಿ ಇಲ್ಲಿ. ಪಿಸು ಮಾತು, ಸಾಮಾನ್ಯ ಮಾತು ಎಷ್ಟು ಡೆಸಿಬಲ್ ಇರುತ್ತೆ ಏನು ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಫೈನ್ ಸರ್. ಇನ್ನು ಇಲ್ಲಿ ನಾವು ನೋಡೋದಾದ್ರೆ ಇನ್ಫ್ರಾಸಾನಿಕ್ ಅನ್ನೋದು ಮಾನವನಿಗೆ ಕೇಳಲ್ಲ. ಅಂದ್ರೆ ಇಟ್ ಈಸ್ 20 ಹರ್ಟ್ಸ್ ಗಿಂತ ಕಮ್ಮಿ ಇರುತ್ತೆ. ಎಷ್ಟು ಅಪ್ ಟು 15 ತನಕ ಪಿಸು ಮಾತಲ್ಲಿ ಆಗ್ತಿರೋದು, ಅಲ್ಲಿ ಇಲ್ಲಿ ಸ್ವಲ್ಪ ಗಮನ ಬಿಟ್ಟು ಕೇಳಿಸ್ಕೋಬಹುದು. ಅದಕ್ಕಿಂತ ಕಮ್ಮಿ ಇದ್ರೆ ಕೇಳಿಸ್ಕೊಳಕ್ಕಾಗಲ್ಲ. ಅಂಥದ್ದನ್ನ ನಾವು ಪ್ರಾಣಿಗಳು ಗ್ರಹಿಸುತ್ತೇವೆ. ನಾವು ಹೇಳ್ತೀವಿ ಬೇರೆ ಪ್ರಾಣಿಗಳು, ನಾಯಿಗಳು, ಬೆಕ್ಕುಗಳು, ಆನೆಗಳು, ಇವೆಲ್ಲ ಈಗ ನಾವು ಮಧ್ಯರಾತ್ರಿ ಅದೇ ಅದಕ್ಕೆ ಮಾತ್ರ ಕೇಳಿಸುತ್ತೆ. ಅದಕ್ಕೆ ಸೌಂಡ್ ಆದ್ರೆ ನಮ್ಗಿಂತ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಈ ಭೂಕಂಪನ ನಮಗೆ ಮೇಲ್ಗಡೆ ಬಂದಾಗ ಅದು ಗೊತ್ತಾಗುತ್ತೆ. ಬೇರೆ ಏನೋ ಒಂದು ಆಗ್ತಾ ಇದೆ ಪ್ರಕೃತಿಯಲ್ಲಿ ಅಂದಾಗ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಅದು ಅಷ್ಟು ಸಣ್ಣ ಸೌಂಡ್ ಅದು ಇದಿರುತ್ತೆ. ಹಾಗಾಗಿ ಅದು ಫಸ್ಟ್ ನೀವೆಲ್ಲ ವಿಡಿಯೋಗಳು ನೋಡಿರ್ತೀರಾ, ಎಲ್ಲೋ ಏನೋ ಒಂದು ಬಿಲ್ಡಿಂಗ್ ಬೀಳೋದಕ್ಕಿಂತ ಅದಕ್ಕೆ ಆ ಸೌಂಡ್ ಗೊತ್ತಿರುತ್ತೆ, ಚೂರು ಸೌಂಡ್, ಅದು ಅಲ್ಲಿಂದ ಎದ್ದೋಗ್ಬಿಡುತ್ತೆ ತಕ್ಷಣ. ಓಕೆ, ಸೊ ಇದಕ್ಕೆ ನಾವು ಇನ್ಫ್ರಾಸಾನಿಕ್ ಸೌಂಡ್ ಅಂತ ಕೂಡ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇನ್ನು ಅಲ್ಟ್ರಾಸೌಂಡ್ ಅಂತ. ಅಲ್ಟ್ರಾಸೌಂಡ್ 20 ಹರ್ಟ್ಸ್ ಗಿಂತ ಅಥವಾ 20 kHz ಗಿಂತ ಜಾಸ್ತಿ ಇರೋದನ್ನ ಅಲ್ಟ್ರಾಸೌಂಡ್ ಅಂತ ಕರಿತೀವಿ. ಇದನ್ನ ಬಾವಲಿಗಳು ಯೂಸ್ ಮಾಡ್ತವೆ. ಇದನ್ನ ಡಾಲ್ಫಿನ್ಗಳು ತಮ್ಮದಲ್ಲಿ ಶ್ರವಣಾತೀತ ಅಂದ್ರೆ ಅಲ್ಟ್ರಾಸೌಂಡ್ ಸೌಂಡ್ಗಳು ಇರ್ತವೆ. ಓಕೆ, ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ನಾವು ರಕ್ತಹೀನತೆ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸ್ತೀವಿ ಅಲ್ಟ್ರಾಸೌಂಡ್. ಅಲ್ಲೇನಾದ್ರು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಅಲ್ಟ್ರಾಸೌಂಡಿಕ್ ಒಂದು ಇದ್ರ ಮುಖಾಂತರ ಅವ್ರು ಐಡೆಂಟಿಫೈ ಮಾಡ್ತಾರೆ ಎಲ್ಲಿ ಏನಾಗಿದೆ ಅಂತ. ಕಿಡ್ನಿಯಲ್ಲಿ ಕಲ್ಲು ಕರಗಿಸ್ತಾರಲ್ಲ, ಲೇಸರ್ ಟ್ರೀಟ್ಮೆಂಟ್ ಅಂತ ಎಲ್ಲ ಇದು ಮಾಡ್ತಾರೆ ನೋಡಿ. ಸೊ ಹಾಗಾಗಿ ಇಲ್ಲಿ ಅಲ್ಟ್ರಾಸೌಂಡ್ ಯೂಸ್ ಮಾಡ್ತಾರೆ, ಎಲ್ಲಿ ಕಲ್ಲಿದೆ ಅಂತ. ಓಕೆ, ಗೊತ್ತಾಗುತ್ತೆ ಅವ್ರಿಗೆ ನೋವುಗಳ ನಿವಾರಿಸಲು. ಸೊ ಇಂಥದ್ನೆಲ್ಲ ಅಲ್ಟ್ರಾಸೌಂಡ್ ಅಲ್ಲಿ ನೋಡ್ತೀವಿ ನಾವು. ಇನ್ನು ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್. ಅದೇ ಈ ತರದ ಅಪ್ಲಿಕೇಶನ್ಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಅಷ್ಟೇ, ಈ ಸೌಂಡ್ ಚಾಪ್ಟರ್ ಅಲ್ಲಿ. ಮತ್ತೆ ಯಾವ ಹರ್ಟ್ಸ್ ಇಂದ ಯಾವ ಹರ್ಟ್ಸ್ ನ ಅಲ್ಟ್ರಾಸೌಂಡ್ ಅಂತೀವಿ, ಇನ್ಫ್ರಾಸಾನಿಕ್ ಅಂತೀವಿ, ಆಡಿಬಲ್ ಸೌಂಡ್ ಅಂತೀವಿ. ಅದೆಲ್ಲ ಶ್ರವ್ಯ ಶಬ್ದ, ಇನ್ಫ್ರಾಸಾನಿಕ್ ಶಬ್ದಗಳು, ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ಅದು ಬಿಟ್ರೆ ಎಕೋ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಎಕೋ ಬಗ್ಗೆ ನಾನು ಅಕಾಸ್ಟಿಕ್ಸ್ ಬಗ್ಗೆ ಹೇಳಿದೆ, ಜಾಸ್ತಿ ಎಕೋ ಹೊಡಿಬಾರ್ದು ಅಂತ ಹೇಳಿ ಪ್ರತಿಧ್ವನಿ ಅಂತ ಕರಿತೀವಿ. ಆ ಶಬ್ದ ಅನುಭವ ನಮ್ಮ ಕಿವಿಯಲ್ಲಿ ಎಕೋ ಹೊಡಿಯುತ್ತಲ್ಲ, ಅದು 1/10 ಸೆಕೆಂಡ್ ಕಾಲ ಉಳಿದಿರುತ್ತೆ. ಇದು ಗೊತ್ತಿರಬೇಕು. ನಮ್ಮ ಕಿವಿಯಲ್ಲಿ ಎಷ್ಟು ಸರ್, 1/10 ಅಥವಾ 10 ಅಂತ ಕರಿತೀವಿ. ಆ ಶಬ್ದದ ಪ್ರತಿಧ್ವನಿ ಎಕೋ ಉಂಟಾಗಲು ಕನಿಷ್ಠ 16.6 ಮೀಟರ್ ದೂರ ಇರಬೇಕು. 16.6 ಮೀಟರ್ ಮಿನಿಮಮ್ ಅದು. ಒಂದು ಆಬ್ಜೆಕ್ಟ್ ಅಥವಾ ಒಬ್ಬ ಮನುಷ್ಯ ಏನಂದ್ರೆ ದಿಸ್ ಇಸ್ ಮಿನಿಮಮ್ ಈಸ್ 16.6 ಮೀಟರ್. ಇಲ್ಲಿಂದ ಬೇಕಾದ್ರೆ ಮ್ಯಾಕ್ಸಿಮಮ್ ಹೋಗ್ಬೋದು. ಈಗ ಗೋಲ್ ಗುಂಬಜ್ 7 ಬಾರಿ ಪ್ರತಿಧ್ವನಿ ಇರುತ್ತೆ. ಓಕೆ, ಇವನ್ನೆಲ್ಲ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಇದನ್ನೆಲ್ಲ ನಾವು ಒಂದು ಸಮುದ್ರಗಳಲ್ಲಿ, ಸೋನಾರ್ಗಳಲ್ಲಿ, ಹಡಗುಗಳು ಇದು ಮಾಡ್ಬೇಕಾರೆ ಅವಾಗ ನಾವು ಈ ಎಕೋನೆಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಎಸ್ಪೆಷಲಿ ಸೋನಾರ್ ಬಗ್ಗೆ ಕೇಳ್ತಾನೆ, ಬಾವಲಿಗಳು ಕೇಳ್ತಾನೆ. ಬಾವಲಿಗಳೇ ನೋಡಿ, ಅದು ರಾತ್ರಿ ಅದು ಕಣ್ಣಿಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಅದು ಹೆಂಗ್ ಹೋಗುತ್ತೆ ಮುಂದೆ ಯಾರು ಇದ್ರೆ ಆ ಅಲ್ಟ್ರಾಸಾನಿಕ್ ಸೌಂಡ್ನ ಆ ಒಂದು ಇದನ್ನ ಹೊರಸೂಸುತ್ತೆ. ವಾಪಸ್ ಅದರ ರಿದಮ್ ವಾಪಸ್ ಬರುತ್ತಲ್ಲ, ಅದಕ್ಕೆ ಅವಾಗ ಗೊತ್ತಾಗುತ್ತೆ ಓಕೆ ಇಲ್ಲೇನೋ ಅಡ್ಡ ಇದೆ ಅಂತ. ಓಕೆ, ನಿರಂತರವಾಗಿ ಹೊರಸೂಸ್ತಾ ಇರತ್ತದು.
ಓಕೆ, ಇದು ಗೊತ್ತಿರೋ ಸಮುದ್ರದಲ್ಲಿ ಮುಳುಗಿರೋ ವಸ್ತುವನ್ನು ಕಂಡುಹಿಡಿಯಕ್ಕೆ. ಸೊ ಇದನ್ನೆಲ್ಲ ಯೂಸ್ ಮಾಡ್ತೀವಿ ನಾವು. ಸೋನಾರ್ ಇಸ್ ವೆರಿ ಇಂಪಾರ್ಟೆಂಟ್. ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಕರೀತಾರೆ. ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಸೋನಾರ್ ಬಗ್ಗೆ ನೋಡೋದಾದ್ರೆ ಇದು ಶ್ರವಣಾತೀತ ತರಂಗನ ಬಳಸ್ತಾರೆ. ಅಲ್ಟ್ರಾಸೌಂಡ್ ನ ಇದರಲ್ಲಿ ಬಳಸ್ತಕ್ಕಂಥದ್ದು. ನಾನು ನಿಮ್ಗೆ ಹೇಳಿದೆ, ಇಲ್ಲೊಂದು ಈಗ ಎಷ್ಟು ಆಳ ಇದೆ ಅಂತ ಕೇಳಬೇಕಾದ್ರೆ ಏನಾದ್ರು ಆಬ್ಜೆಕ್ಟ್ ಇದೆಯೋ ಇವೆಲ್ಲ ಇರಬೇಕಾದ್ರೆ ಆ ಒಂದು ಸೋನಾರ್ ಒಂದು ಅಡಿಗೆನ ಕೆಳಗೆ ಹಾಕಿರ್ತಾರೆ, ಟ್ರಾನ್ಸ್ಮಿಟರ್ ಅದು ಹೋಗುತ್ತೆ. ಆಬ್ಜೆಕ್ಟ್ ಎಲ್ಲ ಸಿಕ್ತು ಅಂದ್ರೆ ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತೆ, ಅದನ್ನ ನಾವು ರಿಸೀವರ್ ಅಂತ ಕರಿತೀವಿ. ಓಕೆ, ಸೊ ಇದು ಗೊತ್ತಿರಬೇಕು. ಸೋನಾರ್ ಅಲ್ಲಿ ಜಲಾಂತರ್ಗಾಮಿಗಳು, ಸಬ್ಮೆರೈನ್ಸ್ಗಳು. ಈಗ ಸಬ್ಮೆರೈನ್ ಒಳಗಡೆ ನೀರೊಳಗೆ ಹೋಗ್ತಾ ಇರತ್ತಲ್ವಾ, ಅವ್ರಿಗೆ ಇನ್ನೊಂದು ಯಾವ್ದೋ ಸಬ್ಮೆರೈನ್ ಇದೆ ಅಥವಾ ಇನ್ನೇನೋ ಇದೆ ಅಂದಾಗ ಈ ಅಲ್ಟ್ರಾಸಾನಿಕ್ ಸೌಂಡ್ಗಳು ಅದಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಲ್ಲಿದ್ದೀವಿ, ವೇಗ, ಇವೆಲ್ಲ ತಿಳ್ಕೊಳ್ಳೋಕೆ ಬೇಕಾಗುತ್ತೆ. ಇನ್ನು ಸ್ಕ್ಯಾನರ್ಸ್ಗಳು ನಿಮ್ಗೆ ಗೊತ್ತಿದೆ, ಸ್ಕ್ಯಾನಿಂಗ್ ಮಾಡೋಕ್ಕೆ ಬೇರೆ ಬೇರೆ ನಾವು ಯೂಸ್ ಮಾಡ್ತೀವಿ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಎಕೋ ಕಾರ್ಡಿಯೋಗ್ರಫಿ ಕೂಡ, ಎಕೋ ECG ಮಾಡ್ತೀವಲ್ಲ ಅದು ಕೂಡ ಎಕೋ ಕಾರ್ಡಿಯೋಗ್ರಫಿ. ECG ನಾವು ಫುಲ್ ಫಾರ್ಮ್ ಹೇಳೋದಾದ್ರೆ ಎಕೋ ಕಾರ್ಡಿಯೋಗ್ರಫಿ. ಇದು ಅಷ್ಟೇ. ಎಕೋ ಅಂದ್ರೆ ಹೆಂಗೆ ಹೋಗಿ ಬರುತ್ತಲ್ಲ, ಹೋಗಿ ಅದು ರಿಫ್ಲೆಕ್ಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ಆ ಒಂದು ಎಲ್ಲಿಂದ ರಿಫ್ಲೆಕ್ಟ್ ಆಗಿದೆ ಆ ಚಿತ್ರವನ್ನ ನಾವು ಕಾಣಬಹುದು ಆ ಒಂದು ಎಕ್ಸ್ರೇ ಶೀಟ್ಗಳಲ್ಲಿ ಅಥವಾ ಆ ಒಂದು ಗ್ರಾಫ್ಗಳಲ್ಲಿ. ಸೊ ಇದು ಗೊತ್ತಿರಬೇಕು ನಿಮಗೆ. ಸೋನಾರ್ ಅಂದ್ರೆ ಇನ್ನೊಂದ್ಸಲ ಹೇಳ್ತೇನೆ, ಇಂಗ್ಲಿಷ್ ನೋಡಿ. ಸ್ಟ್ಯಾಂಡ್ ಫಾರ್ ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್. ಇಟ್ ಈಸ್ ಮೆಜರ್ಡ್ ಟು ಯೂಸ್ ದ ಡೆಪ್ತ್ ಆಫ್ sea, locate the enemy submarines and shipwrecks. The transmitter of a sonar produce pulses and ultrasonic sounds, waves frequency about 50,000 hertz ತನಕ ಕಳಿಸುತ್ತೆ. ಅಂದ್ರೆ more than 20,000 ಅಲ್ವಾ. ಸೊ ಗೊತ್ತಿರಬೇಕು. ಸೊ ಸೋನಾರ್ ಅಂದ್ರೇನು, ಎಲ್ಲಿ ಯೂಸ್ ಮಾಡ್ತೀವಿ ಅಂಡ್ ಯಾವ ರೀತಿಯಾದ ಒಂದು ಸೌಂಡ್ ಇದು ಯೂಸ್ ಮಾಡುತ್ತೆ ಅಂದ್ರೆ ಅಲ್ಟ್ರಾಸೌಂಡ್. ಓಕೆ, ಅಲ್ಟ್ರಾಸೌಂಡ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡಿದ್ವಿ ಶರಣಾತೀತ ಅಲ್ಟ್ರಾಸೌಂಡ್ ಯೂಸ್ ಮಾಡುತ್ತೆ. ಫೈನ್ ಸರ್. ಈಗ ನೆಕ್ಸ್ಟ್ ಡಾಪ್ಲರ್ ಎಫೆಕ್ಟ್ ಬಂದ್ಬಿಡುತ್ತೆ. ನಾ ಇಲ್ಲೇನು ಸಿಲೆಬಸ್ ಇದೆ ತುಂಬಾ ಎಲ್ಲ ಚಾಪ್ಟರ್ಸ್ ಜಾಸ್ತಿ ಇದೆ ಸ್ನೇಹಿತರೆ ಫಿಸಿಕ್ಸ್ ಅಲ್ಲಿ, ಬಟ್ ಸಿಲೆಬಸ್ ಅಲ್ಲಿಂದ ನಿಮಗೆ ಎಕ್ಸಾಮ್ಗೆ ಅಷ್ಟು ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಡಾಪ್ಲರ್ ಎಫೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಿಂಪಲ್ ಆಗಿ ನಾನು ಡಯಾಗ್ರಾಮ್ ತೋರಿಸಿ ನಿಮ್ಗೆ ಅರ್ಥ ಮಾಡಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇದನ್ನ ನಾವು ಬೇರೆ ಬೇರೆ ರೀತಿ ಓದ್ತಾ ಹೋಗ್ಬೋದು. ಇದ್ರ ಮೇಲೆ ಒಂದೊಂದ್ಸಲ ನಿಮಗೆ ಪ್ರಾಬ್ಲಮ್ಸು ಕೂಡ ಕೇಳಬಹುದು, ಕೇಳ್ದೇನೆ ಇರಬಹುದು. ನಾನು ಫಾರ್ಮುಲಾನ ತೋರಿಸ್ತೀನಿ. ವಾಟ್ ಈಸ್ ಡಾಪ್ಲರ್ ಎಫೆಕ್ಟ್ ಅಂತ ನೋಡ್ತಾ ಹೋಗೋಣ. ಸೊ ಡಾಪ್ಲರ್ ಎಫೆಕ್ಟ್ ಬಗ್ಗೆ ನೋಡೋದಾದ್ರೆ, ಶಬ್ದವನ್ನು ಉತ್ಪತ್ತಿ ಮಾಡುವುದು ಮತ್ತು ವೀಕ್ಷಕರ ನಡುವೆ ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದ ತೋರಿಕೆಯನ್ನು ವ್ಯತ್ಯಾಸದಲ್ಲಿ ಕಾಣುತ್ತೇವೆ. ಡಾಪ್ಲರ್ ಎಫೆಕ್ಟ್ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಏನು ಅಂತ ನಿಮಗೆ ಈ ಒಂದು ಇಲ್ಲಿರೋದನ್ನ ಓದಿ ಹೇಳಕ್ಕಿಂತ ಈ ಒಂದು ಡಯಾಗ್ರಾಮ್ ತೋರಿಸಿ ಹೇಳ್ತೇನೆ. ಓಕೆ, ಈ ಡಾಪ್ಲರ್ ಎಫೆಕ್ಟ್ ಅಂತಕ್ಕಂಥದ್ದು ಏನಿದೆ, ಫಸ್ಟ್ ನೋಡಿ ಸೋರ್ಸು ಎಲ್ಲಿಂದ ಬರ್ತಾ ಇದೆ. ಈಗ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ, ಒಬ್ಬ ಅಬ್ಸರ್ವ್ ಇರ್ತಾನೆ. ಈ ಸೌಂಡ್ ಆಂಬ್ಯುಲೆನ್ಸ್ ಸೌಂಡ್ ಇವನಿಗೆ ಕೇಳಿಸ್ಬೇಕು. ಒಂದು ಸೋರ್ಸು ಅಂದ್ರೆ ಈಗ ಆಂಬ್ಯುಲೆನ್ಸ್ ಅಂತಕ್ಕಂಥದ್ದು ಒಂದು ನಿಂತಿರುತ್ತೆ ಅಂತ ಇಟ್ಕೊಳ್ಳೋಣ. ಅವನು ಅಬ್ಸರ್ವರ್ ಒಬ್ಬ ಮನುಷ್ಯ, ಅವನು ನಿಂತಿರ್ತಾನೆ ಅಂತ ಇಟ್ಕೊಳ್ಳೋಣ. ಅವಾಗ ಯಾವ ರೀತಿಯಾದ ರಿಲೇಷನ್ ಇರುತ್ತೆ. ಈಗ ಅದೇ ಆಂಬ್ಯುಲೆನ್ಸ್ ಮೂವ್ ಆಗ್ತಾ ಇರುತ್ತೆ. ಓಕೆ, ಒಬ್ಬ ಮನುಷ್ಯ ನಿಂತಿರ್ತಾನಲ್ಲೇ, ಒಂದೊಂದ್ಸಲ ಏನಾಗುತ್ತೆ ಆಂಬ್ಯುಲೆನ್ಸ್ ಇರುತ್ತೆ, ಆ ಮನುಷ್ಯ ಮೂವ್ ಆಗ್ತಾ ಇರ್ತಾನೆ. ಸೊ ಈ ತರ, ಅಥವಾ ಆಂಬ್ಯುಲೆನ್ಸು ಹೋಗ್ತಾ ಇರತ್ತೆ, ಮನುಷ್ಯ ನಿಂತಿರ್ತಾನೆ. ಆಂಬ್ಯುಲೆನ್ಸು ಅವನ ಹತ್ರಕ್ಕೆ ಬರ್ತಾ ಇರತ್ತೆ, ಮನುಷ್ಯ ನಿಂತಿರ್ತಾನೆ. ಓಕೆ, ಇಲ್ಲಿ ನೋಡಿ, ಸೋರ್ಸ್ ಅಂಡ್ ಅಬ್ಸರ್ವರ್ ಅಟ್ ರೆಸ್ಟ್. ಸೋರ್ಸ್ ಇಸ್ ಮೂವಿಂಗ್, ಆಂಬ್ಯುಲೆನ್ಸ್ ಅಂದ್ರೆ ಸೋರ್ಸ್ ಮೂವಿಂಗ್ ಟುವರ್ಡ್ಸ್ ದ ಅಬ್ಸರ್ವರ್ ಹೂ ಇಸ್ ಅಟ್ ರೆಸ್ಟ್. ನೋಡಿ, ಮನುಷ್ಯ ನಿಂತಿದ್ದಾನೆ. ಇಲ್ಲಿ ಆಂಬ್ಯುಲೆನ್ಸ್ ಮೂವಿಂಗ್ ಫಾರ್ ಅವೇ ಫ್ರಮ್ ದ ಅಬ್ಸರ್ವರ್. ಇಲ್ಲಿ ಮನುಷ್ಯ ನಿಂತಿದ್ದಾನೆ, ಅವನಿಂದ ದೂರ ಹೋಗ್ತಾ ಇದೆ. ಸೊ ಅವಾಗ ಸೌಂಡ್ ಹೆಂಗೆ ಬಿಹೇವ್ ಆಗುತ್ತೆ, ಫಾರ್ಮುಲಾ ಈ ತರದ್ದು ಡಾಪ್ಲರ್ ಎಫೆಕ್ಟ್ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನು, ದ ಅಪರೆಂಟ್ ಚೇಂಜ್ ಇನ್ ಫ್ರೀಕ್ವೆನ್ಸಿ ಆಫ್ ಸೋರ್ಸ್ ಡ್ಯೂ ಟು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಸೋರ್ಸ್ ಅಂಡ್ ಅಬ್ಸರ್ವರ್. ಓಕೆ, ನಾವು ಈ ಒಂದು ಚೇಂಜ್ ಆಫ್ ಫ್ರೀಕ್ವೆನ್ಸಿ ಆಗ್ತಾ ಇರತ್ತಲ್ಲ, ಅಬ್ಸರ್ವರು ಎಲ್ಲಿಂದ ಸೌಂಡ್ ಬರ್ತಾ ಇದೆ ಮತ್ತೆ ಸೋರ್ಸು ಅಂದ್ರೆ ಎಲ್ಲಿಂದ ಸೌಂಡ್ ಬರ್ತಾ ಇದೆ, ಸೋರ್ಸು ಯಾರಿಗ ಹೋಗಿ ಕೇಳಿಸ್ತಾ ಇದೆ, ಅವನ ಅಬ್ಸರ್ವರ್, ಅವರಿಬ್ಬರ ನಡುವಿನ ವ್ಯತ್ಯಾಸಗಳಿರ್ತಾವಲ್ಲ, ರಿಲೇಟಿವ್ ಮೋಷನ್ ಇರುತ್ತಲ್ಲ, ಅದನ್ನ ಡಾಪ್ಲರ್ ಎಫೆಕ್ಟ್ ನ ಎಕ್ಸ್ಪ್ಲೇನ್ ಮಾಡ್ತಾನೆ ಡಾಪ್ಲರ್ ಎಫೆಕ್ಟ್ ನ. ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ನೋಡಿ. ದ ಮೆಜರ್ಮೆಂಟ್ ಆಫ್ ಡಾಪ್ಲರ್ ಶಿಫ್ಟ್ ಬೇಸ್ಡ್ ಆನ್ ಡಾಪ್ಲರ್ ಹ್ಯಾಸ್ ಬಿನ್ ಯೂಸ್ಡ್ ಇನ್ ಪೊಲೀಸ್ನವರು. ನಿಮಗೆ ರೋಡಲ್ಲಿ ನಿಂತ್ಕೊಂಡು ಸ್ಪೀಡ್ ಚೆಕ್ ಮಾಡ್ತಿದ್ರು ಅಲ್ವಾ, ಅಲ್ಲಿ ಸಬ್ಮರೈನ್ ವೇಗ ಕಂಡುಹಿಡಿಯಲು, ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ಸಬ್ಮರೈನ್ ಅಂತ ಕಂಡುಹಿಡಿಯಲು. ರೇಡಾರ್ ಟ್ರಾಫಿಕ್ ಪೊಲೀಸ್ನವರು ವೇಗದ ಮಿತಿ ಮೀರಿ ಚಲಿಸುವ ವಾಹನ ಪತ್ತೆ ಹಚ್ಚಲು. ಗ್ರಹಗಳ ವೇಗವನ್ನು ಪತ್ತೆ ಹಚ್ಚಲು. ಕೃತಕ ಉಪಗ್ರಹ ಪಥವನ್ನು ಪತ್ತೆ ಹಚ್ಚಲು. ಶನಿಗ್ರಹದ ಉಂಗುರಾಕೃತಿಯನ್ನು ಪತ್ತೆ ಹಚ್ಚಲು. ಸೊ ಅದನ್ನೆಲ್ಲ ಹೆಂಗಿದೆ ಉಂಗುರ, ಎಷ್ಟಿದೆ, ಏನಿದೆ, ಎತ್ತಾ ಇದೆ. ಸೊ ಈ ತರದ್ದು ಅಂದ್ರೆ ಆ ಒಂದು ಹೋಗಿ ವಾಪಸ್ ಬರುತ್ತೆ ಅದು ಎಫೆಕ್ಟ್. ಅರ್ಥ ಆಗ್ತಿದಿಲ್ಲ? ಆ ಒಂದು ಸೌಂಡ್ ನಾವೇನು ಕಳಿಸ್ತೀವಲ್ಲ
ಆ ಒಂದು ಸೌಂಡ್ ಮೂವ್ ಆಗಿ ವಾಪಸ್ ಬರ್ತದೆ. ಇದನ್ನ ಡಾಪ್ಲರ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಈ ಡಾಪ್ಲರ್ ಎಫೆಕ್ಟ್ ಎಕ್ಸ್ಪ್ಲೈನ್ ಮಾಡೋಕೆ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ, ಎಕ್ಸಾಂಪಲ್ ಕೇಳ್ತಾನೆ, ಈಗ ಸೌಂಡ್ ಮೂವ್ ಆಗ್ತಾ ಇರುತ್ತೆ, ಈಗ ಒಂದು ಫಾರ್ಮುಲಾ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ನಾನು ನಿಮಗೆ ಈಗ ಸಿಂಪಲ್ ಆಗಿ ಹೇಳ್ತೀನಿ, ಈ ಮೇನ್ ಇದು ನೋಡಿ, ಇದು ಪ್ಲಸ್ ಆರ್ ಮೈನಸ್, ಓಕೆ, ಮೈನಸ್ ಆರ್ ಪ್ಲಸ್ ಈ ತರ ಇರುತ್ತೆ ಫಾರ್ಮುಲಾ, ಮೇಲ್ಗಡೆದು ಕೆಳಗಡೆದು. ಏನು ಅಂತ ಹೇಳ್ತೀನಿ ಫಸ್ಟ್, ಇದೊಂದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫಾರ್ಮುಲಾ ಕೊಡ್ತೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಒಂದು ಆಂಬುಲೆನ್ಸ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಸ್ನೇಹಿತರೆ, ಒಬ್ಬ ಮಂಚ ನಿಂತಿದೆ, ಆಂಬುಲೆನ್ಸ್ ಬರ್ತಾ ಇದೆ, ಮಂಚನ ಕಡೆ ಬರ್ತಾ ಇದೆ, ಮಂಚ ನಿಂತಿದ್ದಾನೆ. ಈಗ ಆಂಬುಲೆನ್ಸ್ ಬರ್ತಾ ಇದೆ ಅಂದಾಗ ಏನಾಗುತ್ತೆ, ಒಂದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಇವನಿಗೆ ಯಾವ ಫ್ರೀಕ್ವೆನ್ಸಿ ಬರ್ತಾ ಇದೆ ಆ ಸೌಂಡ್ ಅಂತ ಗೊತ್ತಾಗಬೇಕು. ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ಆಕ್ಚುಯಲ್ ಫ್ರೀಕ್ವೆನ್ಸಿ ಏನಿದೆ ಆ ಸೌಂಡು ಅದು ಗೊತ್ತಿರಬೇಕು. ಆ ಸೌಂಡ್ ಎಷ್ಟು ಜೋರದಾಗಿ ಉತ್ಪತ್ತಿ ಆಗ್ತಾ ಇದೆ ಅಂತ. ಓಕೆ, ಅಲ್ಲಿ ಫ್ರೀಕ್ವೆನ್ಸಿ ಏನೋ ಸೌಂಡ್ ಉತ್ಪತ್ತಿ ಆಗ್ತಿದೆ ಆಂಬುಲೆನ್ಸ್ ಇಂದ, ಒಂದು ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಟಿದ್ದಾನೆ, ಜಾಸ್ತಿ ಇಟ್ಟಿದ್ದಾನೆ. ಓಕೆ, ಆ ಒಂದು ಫ್ರೀಕ್ವೆನ್ಸಿ ಅದು ಗೊತ್ತಿರಬೇಕು ಅಲ್ವ, ಒಂದು ಕೊಟ್ಟಿರ್ತಾನೆ ಇದನ್ನ ಎಕ್ಸಾಮ್ ಅಲ್ಲಿ. ಮತ್ತೆ ವೆಲಾಸಿಟಿ ಆಫ್ ದ ಸೌಂಡ್, ಈಗ ಸೌಂಡು ಯಾವ ವೆಲಾಸಿಟಿಯಲ್ಲಿ ಅಂದ್ರೆ ಯಾವ ಒಂದು ವೇಗದಲ್ಲಿ ಬರ್ತಾ ಇದೆ, ಸ್ಪೀಡ್ ಅಥವಾ ವೆಲಾಸಿಟಿ ಅಂತ ಕರಿತೀವಿ. ವಿ ನಾಟ್ ಅಂದ್ರೆ ವೆಲಾಸಿಟಿ ಆಫ್ ದ ಅಬ್ಸರ್ವರ್. ಇಲ್ಲಿ ಅಬ್ಸರ್ವರ್ ನಿಂತಿದ್ದಾನೆ ಸರ್, ಇಲ್ಲಿ ವಿ ನಾಟ್ 0, ಇಲ್ಲಿ ವಿ ನಾಟ್ 0, ಅವನು ನಿಂತಿದ್ದಾನೆ, ಅವನು ಹೋಗ್ತಾ ಇಲ್ಲ, ನಿಂತಿದ್ದಾನೆ ಸ್ಟ್ಯಾಂಡಿಂಗ್. ವೆಲಾಸಿಟಿ ಆಫ್ ದ ಸೋರ್ಸ್ ಅಂದ್ರೆ ಈ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ, ಒಂದು ಗಾಳಿ ಇದ್ದೇ ಇರುತ್ತೆ ಅಲ್ವಾ, ಏರ್ ಇದ್ದೇ ಇರುತ್ತೆ, ಪಾರ್ಟಿಕಲ್ ಇರುತ್ತೆ, ಅದ್ರ ವೆಲಾಸಿಟಿ ಆಫ್ ದ ಸೌಂಡ್ ವೇವ್ ಆ ಉತ್ಪತ್ತಿ ಆಗ್ತದೆ. ಮತ್ತೆ ಸೋರ್ಸ್ ಕೂಡ ಮುಂದೆ ಮುಂದೆ ಬರ್ತಾ ಇರುತ್ತೆ, ಅವಾಗ ಅದರದ್ದು ಬೇರೆ ವೆಲಾಸಿಟಿ ಇರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಅಬ್ಸರ್ವರ್ ಒಬ್ನೇ ಇದ್ದಾನೆ. ಓಕೆ, ಇಲ್ಲಿ ವೆಲಾಸಿಟಿ ಆಫ್ ದ ಸೋರ್ಸ್ ಏನ್ ಬೇಕು, ವೆಲಾಸಿಟಿ ಆಫ್ ದ ಅಬ್ಸರ್ವರ್ ಏನ್ ಬೇಕು, ಆ ಬೇಸಿಸ್ ಮೇಲೆ ಫಾರ್ಮುಲಾ ಆಗುತ್ತೆ. ದಿಸ್ ಇಸ್ ಜನರಲ್ ಫಾರ್ಮುಲಾ. ಇದರಲ್ಲಿ ಈಗ ಈ ಒಂದು ಕಂಡೀಷನ್ ನಂಬರ್ 1 ನೋಡೋದಾದ್ರೆ, ಸೋರ್ಸ್ ಅಂಡ್ ಅಬ್ಸರ್ವರ್ ಅಟ್ ದ ರೆಸ್ಟ್, ಎರಡು ಈಗ ರೆಸ್ಟ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿ ವೆಲಾಸಿಟಿ ಆಫ್ ಸೋರ್ಸ್ ಇಸ್ ಆಲ್ಸೋ 0 ಅಲ್ವಾ, ಅಂದ್ರೆ ವಿ ನಾಟ್ ವಿ ಎಸ್ 0, ಅಂದ್ರೆ ವಿ ಮಾತ್ರ ಇರೋದು. ಸೊ ಎಫ್ ಇಸ್ ಈಕ್ವಲ್ ಟು ವಿ ಬೈ ಎಫ್ ಅಂತ ಆಗ್ಬೋದು. ಇಲ್ಲೂ ಕೂಡ ವಿ ಇದೆ ಅಲ್ಲ, ವೆಲಾಸಿಟಿ ಆಫ್ ದ ಸೌಂಡ್. ಎಸ್, ಇಷ್ಟೇ, ಇದು ಕ್ಯಾನ್ಸಲ್ ಆಗುತ್ತೆ, 1 ಬೈ ಫ್ರೀ ಎಫ್ ಆಗುತ್ತೆ. 1 ಬೈ ಎಫ್ ಅಂತಂದ್ರೆ ನಾವೇನಾಗುತ್ತೆ, 1 ಬೈ ಎಫ್, ಫ್ರೀಕ್ವೆನ್ಸಿ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸೊ ಇದು ಒಂದು ಬೇಕಾದ್ರೆ ಇದು ಬೇಡವಾ, ಇಲ್ಲ ನಾನು ಇಲ್ಲೇ ಫಾರ್ಮುಲಾ ಇದ್ದೇನೆ, ಸ್ಟೇಷನರಿ ಸೋರ್ಸ್ ಸ್ಟೇಷನರಿ ಅಬ್ಸರ್ವರ್ ಅಂದ್ರೆ ಏನರ್ಥ, ಎಫ್ ನಾಟ್ ಇಸ್ ಈಕ್ವಲ್ ಟು ಎಫ್ ಎಸ್. ಅದನ್ನ ನಾನು ಹೇಳಿದೆ, ಇಲ್ಲಿ ವಿ ಕ್ಯಾನ್ಸಲ್ ಆಯ್ತು, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಎಫ್ ಆಯ್ತು ಅಲ್ವಾ ಸರ್. ಹಂಗೆ ಇಲ್ಲೂ ಕೂಡ ಈಗ ಈ ಒಂದು ಎಫೆಕ್ಟ್ ನೋಡಿ, ಸೋರ್ಸ್ ಇಸ್ ಮೂವಿಂಗ್, ಸೆಕೆಂಡ್ ಕಂಡೀಷನ್, ಆಂಬುಲೆನ್ಸ್ ಮೂವ್ ಆಗ್ತಾ ಇದೆ, ಈ ಒಂದು ಮಂಚನ್ ನಿಂತಿದ್ದಾರೆ, ಇಲ್ಲಿ ಮಂಚನ್ ಸ್ಪೀಡ್ 0 ಇದೆ ಅಲ್ವಾ, ಮಂಚನ್ ವೆಲಾಸಿಟಿ ಆಫ್ ದ ಅಬ್ಸರ್ವರ್ ಈಗ ಇಲ್ಲಿ ವಿ ನಾಟ್ ಇಸ್ ಈಕ್ವಲ್ ಟು 0 ಆಯ್ತಾ. ಬಟ್ ಇಲ್ಲಿ ಆಂಬುಲೆನ್ಸ್ ಮಂಚನ್ ಕಡೆ ಬರ್ತಾ ಇದೆ, ಅವಾಗ ಏನಾಗುತ್ತೆ, ಆಂಬುಲೆನ್ಸ್ ಸ್ಪೀಡು ಮತ್ತೆ ಸೌಂಡ್ ವೇವ್ ಸ್ಪೀಡು, ಆ ಸೌಂಡ್ ಉತ್ಪತ್ತಿ ಆಗ್ತಾ ಇರುತ್ತೆ ಆಂಬುಲೆನ್ಸ್, ಅದರದ್ದು ಒಂದು ಸೌಂಡು, ಮತ್ತೆ ವೆಲಾಸಿಟಿ ಆಫ್ ದ ಅಬ್ಸರ್ವರ್ ಇದು ಮೂವ್ ಆಗ್ತಾ ಇರೋದ್ರಿಂದ ಅದ್ರದ್ದು ತಗೋಬೇಕು. ಅರ್ಥ ಆಗ್ತಿದೆಯಲ್ಲ. ಅವಾಗ ಏನಾಗುತ್ತೆ, ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ವಿ, ಇಲ್ಲಿ ವಿ ನಾಟ್ ಮಾತ್ರ 0, ಇಲ್ಲಿ ಆಂಬುಲೆನ್ಸ್ ಈ ಕಡೆ ಬರ್ತಾ ಇದೆ, ಇವನ ಹತ್ರಕ್ಕೆ ಬರ್ತಾ ಇದೆ, ಆಂಬುಲೆನ್ಸ್ ಬರ್ತಾ ಇರೋದ್ರಿಂದ ವಿ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ 0 ಆಗಿರೋದ್ರಿಂದ ಬರೀ ವಿ ಮಾತ್ರ ತಗೋತಾ ಇದ್ದೇನೆ, ವಿ ಮೈನಸ್ ವಿ ಎಸ್ ಬರುತ್ತೆ. ಅಂದ್ರೆ ವಿ ಮೈನಸ್ ವಿ ಎಸ್ ಅಂದ್ರೆ ವೆಲಾಸಿಟಿ ಆಫ್ ಸೌಂಡು ಈ ಕಡೆ ಆ ಸೌಂಡು ಎರಡು ಒಂದೇ ಡೈರೆಕ್ಷನ್ ನಲ್ಲಿ ಇರೋದ್ರಿಂದ ನೆಗೆಟಿವ್ ಆಗುತ್ತೆ, ಅದಕ್ಕೆ ನಾನು ಪ್ಲಸ್ ಆರ್ ಮೈನಸ್ ಅಂತ ಹಾಕಿರೋದು. ಅದೇ ಇಲ್ಲಿ ನೋಡಿ, ಇದು ಈಗ ಈ ಮನುಷ್ಯನಿಂದ ದೂರ ಬರ್ತಾ ಇದೆ, ಒಂದು ಸೌಂಡು ಮನುಷ್ಯನ್ ಕೇಳಿಸ್ತಾ ಇದೆ ಈ ಕಡೆಯಿಂದ ಅಲ್ವಾ, ಮನುಷ್ಯನ್ ಕೇಳಬೇಕಂದ್ರೆ ಸೌಂಡ್ ಹಿಂಗಿರ್ಬೇಕು, ಹೋಗ್ತಾ ಹೋಗ್ತಾ ಜಾಸ್ತಿ ಕಮ್ಮಿ ಆಗುತ್ತೆ, ಮತ್ತೆ ಇದು ಹಿಂಗ್ ಹೋಗ್ತಾ ಇದೆ. ಇವಾಗ ಏನಾಗುತ್ತೆ, ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ಆ ಫಾರ್ಮುಲಾ ನಿಮಗೆ ಪಾಸಿಟಿವ್ ಆಗುತ್ತೆ, ವಿ ಬೈ ವಿ ಪ್ಲಸ್ ವಿ ಎಸ್ ಆಗುತ್ತೆ. ಹಂಗೆ ಇಷ್ಟೇ ಸಿಂಪಲ್. ಒಂದು ನೀವೇನ್ ತಿಳ್ಕೊಬೇಕು, ಇಬ್ರು ಒಂದೇ ಕಡೆ ಬರ್ತಾ ಇದೆ ಸರ್ ನಿಂತಿದ್ರೆ ಆಗ ಈ ಫಾರ್ಮುಲಾ. ಸೋರ್ಸು ಅಂದ್ರೆ ಇದು ಆಂಬ್ಯುಲೆನ್ಸ್ ಈ ಕಡೆ, ಇಲ್ಲಿ ಮನುಷ್ಯ ಅಂದ್ರೆ ಹ್ಯೂಮನ್ ಅಂತ ಅನ್ಕೋಣ. ಇಬ್ರು ನಿಂತವ್ರೆ, ಆಂಬ್ಯುಲೆನ್ಸ್ ನಿಂತಿದೆ, ಅವಾಗಿದು ಆಂಬ್ಯುಲೆನ್ಸ್ ನಿಂತಿದೆ, ಮನುಷ್ಯ ಬರ್ತಾ ಇದ್ದಾನೆ ಅಂದ್ರೆ ಈ ಫಾರ್ಮುಲಾ. ಆಂಬ್ಯುಲೆನ್ಸ್ ನಿಂತಿದೆ, ಮನುಷ್ಯ ಆಂಬ್ಯುಲೆನ್ಸ್ ದೂರ ಹೋಗ್ತಾ ಇದ್ದಾನೆ ಅಂದ್ರೆ ಈ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ಲ. ಹಂಗೆ ಇಲ್ಲಿ ಮೂವಿಂಗ್ ಆಫ್ ಟುವರ್ಡ್ಸ್ ಅಬ್ಸರ್ವರ್, ಆಂಬ್ಯುಲೆನ್ಸು ಮನುಷ್ಯನ ಕಡೆ ಹೋಗ್ತಾ ಇದೆ, ಇಲ್ಲಿ ನಿಂತಿಲ್ಲ, ಅವಾಗ ಮನುಷ್ಯ ನಿಂತಿದ್ದಾನೆ ಅಂದ್ರೆ ಈ ಫಾರ್ಮುಲಾ. ಅಬ್ಸರ್ವ್ ಮೂವಿಂಗ್ ಟುವರ್ಡ್ಸ್ ದ ಸೋರ್ಸ್ ಅಂದ್ರೆ ಇವನು ಬರ್ತಾ ಇದೆ ಅಂದ್ರೆ ಈ ಫಾರ್ಮುಲಾ. ಪ್ಲಸ್ ಮೈನಸ್ ಹೆಂಗಾಗುತ್ತೆ, ಇಬ್ರು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಮೈನಸ್, ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಇದ್ರೆ ಪ್ಲಸ್, ಈ ತರ ಅದು ಗೊತ್ತಿರಬೇಕು ಮೇಲ್ಗಡೆದು. ಓಕೆ, ಸೊ ಆ ತರ ಈ ಫಾರ್ಮುಲಾ ಜನರೇಟ್ ಆಗುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ ನಿಮಗೆ. ಡಾಪ್ಲರ್ ಎಫೆಕ್ಟ್ ಅಂದ್ರೆ ಏನು,
ಶಬ್ದನ ಉತ್ಪತ್ತಿ ಮಾಡುವುದು ಮತ್ತು ವೀಕ್ಷಕರ ನಡುವಿನ ಸಾಪೇಕ್ಷ ಚಲನೆ ಇದ್ದಾಗ ಶಬ್ದದಲ್ಲಿ ತೋರಿಸುವ ವ್ಯತ್ಯಾಸವನ್ನು ಡಾಪ್ಲರ್ ಎಫೆಕ್ಟ್ ಅಂತ ಕರಿತೀವಿ. ಮತ್ತೆ ಅದನ್ನು ಎಲ್ಲೆಲ್ಲಿ ಅಪ್ಲಿಕೇಶನ್ ಅನ್ವಯಗಳು ಎಲ್ಲೆಲ್ಲಿ ಅದನ್ನ ಕಂಡಿಡಿಯಕ್ಕೆ ಯೂಸ್ ಮಾಡ್ತಾರೆ ಅದು ಗೊತ್ತಿರಲಿ. ಮತ್ತು ಈ ಫಾರ್ಮಲ್ ಹೆಂಗ್ ಬಂತು ಅಂತ ಎಕ್ಸಾಂಪಲ್ ಕೇಳೋಕ್ಕೋಗಲ್ಲ, ಬಟ್ ಸ್ಟಿಲ್ ಒಂದೊಂದ್ಸಲ ಇದ್ರ ಮೇಲೆ ಒಂದೊಂದು ಕ್ವಶನ್ ಬಂದ್ಬಿಟ್ರು ಬರ್ಬೋದು. ಏನ್ ಕೊಡ್ತಾನೆ ಕ್ವಶನ್ ನಿಮಗೆ ಇದೆಲ್ಲ ಡೀಟೇಲ್ ಕೊಡ್ತಾನೆ, ಕೊಟ್ಬಿಟ್ಟು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿನ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಸೊ ಹಂಗೆ ಬರುವಂತ ಚಾನ್ಸಸ್ ಇರುತ್ತೆ. ನೋಡೋಣ, ಇದೆಲ್ಲ ಮುಂದೆ ತಗೋಣ. ಈ ಸೌಂಡ್ ಮೇಲೆ ನಿಮಗೆ ಡಾಪ್ಲರ್ ಎಫೆಕ್ಟ್ ಮೇಲೆ ಕ್ವಶನ್ ಕೇಳೋದು ರೇರ್ ತುಂಬಾ, ಎಸ್ಪೆಷಲಿ KPS ಅಲ್ಲಿ. ಹಾಗಾಗಿ ನಾನು ತಗೊಂಡಿಲ್ಲ. ಬೇರೆ ಎಲೆಕ್ಟ್ರಿಕಲ್ ಇದೆ, ಗ್ರಾವಿಟೇಷನ್ ಇದೆ, ಅದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಅದನ್ನ ಮುಂದೆ ನಾನು ತಗೊಂಡಿದ್ದೀನಿ ಆಲ್ರೆಡಿ, ಮುಂದೆ ಕೂಡ ತಗೋತೀನಿ. ಓಕೆ, ಇದಿಷ್ಟು ಸೌಂಡ್ಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ. ಏನ್ ಚಾಪ್ಟರ್ ಅಲ್ಲಿ ಅವನು ಸಿಲೆಬಸ್ ಕೊಟ್ಟಿದ್ದ ಆ ಸಿಲೆಬಸ್ ಪ್ರಕಾರ ಮಾಡಿದ್ದೀನಿ. ಇಷ್ಟ ಆಗಿರೋದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಇದು ಎರಡರದ್ದು ಕೂಡ ಒಟ್ಟಿಗೆ PDF ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡೋಣ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟ್ ಜಿಯೋಗ್ರಫಿ ಅಂಡ್ ಫಿಸಿಕ್ಸ್ ವಿಡಿಯೋ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಹೇಳೋದು ಏನು ಅಂದ್ರೆ, ಅಟ್ಲೀಸ್ಟ್ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಜಾಸ್ತಿ ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕಷ್ಟ ಅಂತಂತಿದ್ರೆ ಇದನ್ನ ಕಂಪ್ಲೀಟ್ ಕವರ್ ಮಾಡ್ಕೊಡ್ತೀವಿ. ಈ ಜಿಯೋಗ್ರಫಿ ಇದು 30% ಆಫ್ ಸಿಲೆಬಸ್ ಏನಿದೆ, ಇದ್ರಲ್ಲಿ ನಿಮ್ಗೆ ಏನ್ ಕ್ವಶನ್ಸ್ ಬರುತ್ತೆ ಇದ್ರಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಕಮ್ಮಿ ಆದ್ರೂ ಇದನ್ನ ನೀವು ಜಾಸ್ತಿ ಸ್ಕೋರ್ ಮಾಡಿದ್ರೆ ಯು ಕ್ಯಾನ್ ಕ್ಲಿಯರ್ ದ ಕಟ್ ಆಫ್ ಅಂತ ಹೇಳ್ಬೋದು ಅಲ್ವಾ. ಎಲ್ಲರಿಗೂ ಕಷ್ಟ ಇದೆ ಮ್ಯಾಥಮೆಟಿಕ್ಸ್ ಅಂದ್ಮೇಲೆ. ಇದನ್ನ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೆ ಅವರು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಅಂತ. ಹಾಗಾಗಿ ದಿಸ್ ಆರ್ ಸೀರಿಯಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.